ಬ್ಯೂಟಿಫುಲ್ ಪೋಸ್ಟರ್. ನಮ್ಮ ವಿದ್ಯಾ ಅವ್ರು ಹೇಳ್ತಾ ಇದ್ರು, ವಿದ್ಯಾಪತಿಯಾಗಿ ತುಂಬಾನೇ ಟಾಂಟ್ರಮ್ಸ್ ಕೊಡ್ತಾರೆ ಇವರು ಅಂತ. ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ. 5 ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸೋದಿದ್ಯಾ? ಏನ್ ಹೇಳಿ ಅಂತ. ಅಯ್ಯೋ ಅವ್ರು ಹೊಗಳಿ ಅಂತಾರೆ. ಹೋಗ್ಲಿ ಬಿಡಿ, ಸಿನಿಮಾದಲ್ಲಿ ನಾನು ಪಂಚ್ ಗಿಂಚ್ ಕೊಟ್ಟದ್ ನೋಡಿದಿರ, ನನ್ಗೆ ಪಂಚ್ ಕೊಡ್ತಾರೆ ಅಂದ್ರೆ ಇವರೇ. ನಾನು ಪಂಚಿಂಗ್ ಬ್ಯಾಗ್ ಅಷ್ಟೇ, ಸೊ ನನಗೆ ಪಂಚ್ ಕೊಡೋದು ಮನೇಲಿ ಯಾವಾಗ್ಲೂ ಇವರು. ನಾನು ನೆನ್ನೆ ತಾನೇ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಖುಷಿ ಆಯಿತು ಅಂದರೆ ಹೋಗಿ ನನ್ನ ಗಂಡನ ನಾನು ತಪ್ಕೊಂಡೆ. ಇಲ್ಲ, ನಾನೀಗ ನನ್ನ ಗಂಡನ ಆ್ಯಕ್ಷನ್ ಸ್ಟಾರಾಗಿ ನೋಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ. ನಂಗೆ ಇನ್ನೂ ತುಂಬ ಮಾತಾಡೋದಿದೆ, ಬಟ್ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಮಾಡ್ಕೊಳ್ಬೇಕು. ಎಲ್ಲ ಡಾಲಿ ಪಿಕ್ಚರ್ಸ್ದು ಎಲ್ಲ ಗೀಚುನೇ ಮಾಡಿದೆ. ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ದೇವರಣೆ ನಾನು ಹೀರೋ ಆಗಬೇಕು ಅಂತ ಬಂದವನೇ ಅಲ್ಲ. ನಾನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳು, ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗೋಣ ಅಂತ ನಂದು ಅಷ್ಟೇ ಇದ್ದದ್ದು. ಇವೆಲ್ಲ ಜೀವನದಲ್ಲಿ ನನಗೆ ಬೋನಸ್ ಇವೆಲ್ಲ. ಮತ್ತು ಈ ಸಿನಿಮಾ ಅಂತ ನನಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸು. ಫಸ್ಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಶಾನ್ ಮತ್ತು ಹಸೀನು. ಲಾಕ್ಡೌನಲ್ಲಿ ಎಲ್ಲರೂ ಏನಪ್ಪ ಮಾಡೋದು ಅನ್ನುವಾಗ ಒಂದು ಸ್ಕ್ರಿಪ್ಟ್ ಬರೆದು ನನಗೆ ಮೇಲ್ ಮಾಡಿದ್ರು, ನೋಡಿ ನಿಮ್ಗೆ ಇದು ಓಕೆ ಇದ್ದರೆ ನಾವು ಮಾಡೋಣ ಅಂತ. ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದಿದೆ, ತುಂಬ ಚೆನ್ನಾಗಿತ್ತು, ಇದನ್ನ ಮಾಡೋಣ ಅಂತ ಹೇಳಿ ಹೋಗಿ ಮಾಡಿದ್ದು. ಅವಾಗೆಲ್ಲ ಮನೆಯಿಂದ ಈಚೆನೇ ಬರ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು, ಮತ್ತೆ ಪುನಃ ವಾಪಸ್ ಮಾಸ್ಕ್ ಹಾಕೊಂಡು ವಾಪಸ್ ಮನೆಗೆ ಬರೋದು, ಹಿಂಗೆ ಆ ಥರ ಶೂಟಿಂಗ್ ಮಾಡಿದ್ದು. ಅದು ಇಡೀ ಫಸ್ಟ್ ಲಾಕ್ಡೌನ್ ಆದಮೇಲೆ ಶೂಟ್ ಮಾಡಿದ್ವಿ. ಸೆಕೆಂಡ್ ಲಾಕ್ಡೌನ್ ಟೈಮ್ಗೆ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ. ಸೊ ಲಾಕ್ಡೌನ್ ಟೈಮಲ್ಲಿ ಆ ಇಡೀ 20-30 ಮನೆಯಲ್ಲಿ ನಡೆಯುವಂಥ ಒಂದು ಕತೆ 2 ಗಂಟೆಗಳ ಕಾಲ. ಸೊ 20-30 ಮನೆಯಲ್ಲಿ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು ಅಂತಂದರೆ, ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನಿಮಾ. ಥ್ಯಾಂಕ್ ಯು, ನೀವು ನನ್ನನ್ನು ನಂಬಿದ್ದಕ್ಕೆ. ಅವ್ರು ಹೇಳಿದ್ರು ಯಾವಾಗಲೂ ಅಂದರೆ ನನ್ನನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು. ಅಂದರೆ ನಾನು ಕಂಫರ್ಟ್ ಝೋನ್ಲಿದ್ದಾಗ ಇರಕ್ಕೆ ಬಿಡಲ್ಲ. ಇಲ್ಲ ಸರ್, ಇದು ವರ್ಕ್ ಆಗ್ತಿಲ್ಲ, ಇನ್ನೂ ಏನೋ ಮಾಡಿ ಅಂತ ಏನೋ ಮಾಡಿಸ್ತಾಯಿದ್ರು. ಸೊ ನಾನು ಇದರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಆ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಮತ್ತು ಅವಾಗ ಹೇಳಿದ್ನಲ್ಲ, ಇಕ್ಕಟ್ ಸಿನಿಮಾದಲ್ಲೂ ಅಷ್ಟೇ, ಇಲ್ಲ ಇನ್ನೂ ಪುಷ್ ಮಾಡಿದ್ರು. ಇಲ್ಲ ನೀವು ಅಂಕಲ್ ಥರ ಕಾಣಬೇಕು, ಚೆನ್ನಾಗಿರೋ ಕಾಣೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಅಂಕಲ್ ಥರ ಕಾಣಬೇಕು ಅಂತ ಅದರಲ್ಲೂ ಪುಷ್ ಮಾಡಿದರು. ಅವ್ರಿಗೆ ಥ್ಯಾಂಕ್ಸ್. ಮತ್ತು ನನ್ನ ಇಡೀ ಸ್ಟಾರ್ ಕಾಸ್ಟು, ನನ್ನ ಇಡೀ ಸಿನಿಮಾದ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ ಆದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಆದಮೇಲೆ ಹೀರೋಯಿನು ಹೆಂಗೆ ಅಂತ. ಬಟ್ ಆ ಥರದ್ದು ಏನಿರಲಿಲ್ಲ. ಒಬ್ರು ಒಳ್ಳೆ ಫ್ರೆಂಡ್ ಥರ ಇಡೀ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇರ್ತಿದ್ರು. ಅಂದರೆ ಅದ್ಭುತವಾಗಿ. ಆದಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾರೆ ಅವರು. ಮತ್ತು ಫಸ್ಟ್ ಇದರಲ್ಲಿ ಒಂದು ಹಾಡಿದೆ ಅಯ್ಯೋ ವಿಧಿ, ಅದರಲ್ಲಿ ಬರೀ ಒಂದು ಸಾಂಗ್ಗೋಸ್ಕರ ರಂಗಾಯಣ ರಘು ಸರ್, ಅದೇನೋ ಗೊತ್ತಿಲ್ಲ, ಅವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ತುಂಬ ದೊಡ್ಡದು. ಬರೀ ಅದೊಂದು ಸಾಂಗ್ಗೋಸ್ಕರ 2 ದಿನ ಬಂದು ಶೂಟ್ ಮಾಡಿಕೊಟ್ಟು ಹೋದರು ರಂಗಾಯಣ ರಘು ಸರ್. ಮತ್ತು ಅದಕ್ಕೆ ಜಗ್ಗೇಶ್ ಸರ್ ಅದಕ್ಕೆ ಹಾಡಾಡಿದ್ದಾರೆ. ಮತ್ತು KRG ಸಂಸ್ಥೆ ನಾನು ಮೊದಲಿಂದನೂ ನಮ್ಮ ಟಗರುಪಲ್ಲೆ ಸಿನಿಮಾ ಇರ್ಬೋದು, ಬಡವರಾಸ್ಕ ಸಿನಿಮಾ ಇದು ಯಾವಾಗಲೂ ನನ್ನ ಜೊತೆ ನಿಂತ್ಕೊಂಡು ಇದು ಅವ್ರ ಜೊತೆ ಒಂದು ಸಲಿಗೆ ಇದೆ, ಇದು ಹಂಗಲ್ಲ, ಇದು ಹಿಂಗೆ ಮಾಡೋಣ ಅಂತ ಅದೊಂದು ಮಾತಾಡ್ಸೋಷ್ಟು ಸಲಿಗೆ ಇದೆ ಇವ್ರ ಜೊತೆ. ಮತ್ತು ಜೊತೆಗೆ ಜಯಣ್ಣವ್ರು ಇದ್ದಾರೆ ನಮ್ಮ ಜೊತೆಗೆ. ಸೊ ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ನಮ್ಮ ಓಕೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಆರಾಮಾಗಿ ಕೂತ್ಕೋಬೋದು, ಅಷ್ಟೊಂದು ನಂಬಿಕೆ ಅವ್ರ ಮೇಲೆ. ಮತ್ತು ಈ ಎಲ್ಲ ಇಡೀ ನನ್ನ ಜರ್ನಿಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು. ಆದರೆ ಒಂದಿದೆ ನಾನು ಮಾಡಿದ ಪ್ರಾಜೆಕ್ಟು, ಅದು ಹನಿಮೂನ್ ಅಂತ. ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದರೆ, ಅಥವಾ ಅವ್ರನ್ನ ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದರೆ, ನಾನೊಂದು ಹನಿಮೂನ್ ಸೀರೀಸ್ ಮಾಡಿದ್ದೆ. ಆವಾಗ ಅದನ್ನು ನೋಡಿ ಯಾರ ಹತ್ರನೂ ನನ್ನ ನಂಬರ್ ತೊಗೊಂಡು ನನ್ನ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ, ಇದು ಸೀಸನ್ 2 ಬರುತ್ತಾ ಅಂತೆಲ್ಲ. ಇವಾಗ ಸಿಕ್ತಾಗಲೆಲ್ಲ ಕೇಳ್ತಾ ಇರ್ತಾರೆ, ಹನಿಮೂನ್ ಸೀಸನ್ 2 ಬರುತ್ತಾ, ಸೀಸನ್ 2 ಮದುವೆ ಆಗ್ಬಿಟ್ರಲ್ವಾ ಬಿಡಿ, ಹಂಗಾರೆ ನಾನು ಹನಿಮೂನ್ ಸೀಸನ್ 2 ಮಾಡಲ್ಲ ಅಲ್ವ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಒಂದು ಸಿನಿಮಾನ ಅಥವಾ ಒಂದು ಏನೋ ಪ್ರಾಜೆಕ್ಟ್ನ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಸಣ್ಣ ಗೆಸ್ಚರ್ ತೋರಿಸೋದಿದೆಯಲ್ಲ, ಅದು ತುಂಬ ಕಡಿಮೆ ಜನ ಮಾಡ್ತಾರೆ. ಸೊ ಹಂಗಾಗಿ ಅದು ದೊಡ್ಡ ಕೆಲಸ ಅಂತ ಅನ್ನಿಸ್ಕೊಳ್ಳುತ್ತೆ. ಥ್ಯಾಂಕ್ ಯು ಸರ್. ಮತ್ತು ಇಕ್ಕಟ್ ಸಿನಿಮಾ ನೋಡಿದಾಗಲೂ ಅಷ್ಟೇ, ನೀವು ಹೇಳಿದ್ರಿ ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಕಾಮಿಡಿ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು. ಮತ್ತು ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್, ಇದೊಂಥರ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡಂಗೆ.
ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ ಬಟ್ ಹೇಳಲೇಬೇಕು. ಯಾಕೆಂತಂದರೆ ಇವ್ರು ಯಾರೋ ಕೇಳ್ತಾ ಇದ್ರು, ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ. ಬೇರೆ ಯಾರು ಬಂದಿದ್ದಾರೆ ನನಗೆ ಸಿನಿಮಾ ಮಾಡು ಅಂತ. ಸಿಂಪಲ್ ಆ್ಯಸ್ ದ್ಯಾಟ್. ಬೇರೆ ಯಾರು ಬಂದೋ ಬಾರಯ್ಯ ನೀನು ಮಾಡು, ಇನ್ಮೇಲೆ 5 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ? ಅದನ್ನ ನನ್ನ ಗೆಳೆಯ ಧನಂಜಯ ಹೇಳಿದ್ದಾನೆ. ಸೊ ಅದು ಮುಂಚೆ ಟಗರು ಪಲ್ಯ ಮಾಡಿದ್ದಾಗಲಿ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಾಗಲಿ, ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಗೇನ್ ಥ್ಯಾಂಕ್ಸ್ ಧನ. ಇಟ್ಸ್ ಹಾಕ್ಬಾರ್ದು ಬಟ್ ಥ್ಯಾಂಕ್ಸ್ ಧನ. ಓಕೆ